ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಂಸದರು ಸ್ನೇಹಿತರಾದಂಥ ಶಿವರಾಮೇಗೌಡರು, ಪ್ರೆಸ್ ಅವ್ರನ್ನ ಉದ್ದೇಶಿಸಿ ಮಾತಾಡ್ಬಿಡಿ. ಎಲ್ಲ ನಮ್ಮನ್ನೇನು ಮತ್ತೆ ಹೇಳೋದು ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಬಾಬು ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ ಹಾಗೂ ಎಲ್ಲ ಪತ್ರಕರ್ತ ಸ್ನೇಹಿತರೆ, ನನಗಿದು ಗೊತ್ತಿತ್ತು. ಕಾಂಗ್ರೆಸ್ಸಲ್ಲಿ 1980ರಲ್ಲಿ ಕಿಸಾನ್ ರ್ಯಾಲಿಗೆ ನಾನು ಡೆಲ್ಲಿಗೆ ಹೋಗಿದ್ದೆ. 80ರಿಂದ ಇಲ್ಲಿವರೆಗೂ 46 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ಒಂದು ದಿನಾನೂ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಮುಖ ಮಾಡಿಲ್ಲ. ಹರಿಪ್ರಸಾದ್ ಅವರು ಅವಾಗ ನಾನು ವಿದ್ಯಾರ್ಥಿ ನಾಯಕನಿದ್ದಾಗ ನಮ್ಮ ನಾಯಕರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸಹೋದ್ಯೋಗಿಗಳು, ನಾವೆಲ್ಲ ಸ್ಟೂಡೆಂಟ್ ಲೀಡರ್ಗಳಾಗಿದ್ದವರು. ಇವತ್ತು ಕೂಡ ನಾವಿದ್ದಂಥ ಟೀಮ್ ಏನಿತ್ತೋ ಆ ಟೀಮೇ ರಾಜ್ಯ ಪೂರ್ತಿ ನಾಯಕತ್ವ ವಹಿಸ್ಕೊಂಡಿರೋದು. ಪದ್ಮನಾಭ ನಗರದಲ್ಲಿ ನನಗೆ ಅಶೋಕು BJP ಭಾಳ ದೊಡ್ಡದು ಅಂತೇನು ಅನಿಸಲ್ಲ. ಅದು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. 2008 ನಾನು ಕಾಂಗ್ರೆಸ್ಸಿಂದ ಎಲೆಕ್ಷನ್ ನಿಂತಾಗ 8 ದಿನದಲ್ಲಿ ನನಗೆ ಟಿಕೆಟ್ ಕೊಟ್ಟು ನಾನು ಸೋತಿದ್ದೆ. ನಾನು ಸೋತ ದಿನದಿಂದ 5 ವರ್ಷ ಸತತವಾಗಿ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿತ್ತು, ಡೆಪ್ಟಿ CM ಆಗಿದ್ರು. ಒಂದು ದಿನ ಬಿಡ್ದಂಗೆ ನಾನು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ಎಲ್ಲ ನಾಯಕರು ಕೂಡ ಪದ್ಮನಾಭನಗರಕ್ಕೆ ಬಂದಿದ್ರು. ಯಾಕೆಂದ್ರೆ ಪದ್ಮನಾಭನಗರದಲ್ಲಿರ್ತಕ್ಕಂಥ ಎಲ್ಲ BJPಯವರು ಕೆರೆಗಳರಾಗಿದ್ದರು, ಕೆರೆಗಳನ್ನ ಲೂಟಿ ಹೊಡೆದಿದ್ರು. ಚಿಕ್ಕಲ್ಸಂದ್ರ ಕೆರೆ ಕಾಣೆ ಆಗಿತ್ತು. ಪುತ್ರಳ್ಳಿ ಕೆರೆ ಇರ್ಬೋದು, ಗೌಡನಪಾಳ್ಯ ಕೆರೆ ಇರ್ಬೋದು, ಹೊಸಕೆರಳ್ಳಿ ಕೆರೆ ಇರ್ಬೋದು, ಎಲ್ಲ ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ರು. ಇದ್ರ ವಿರುದ್ಧವಾಗಿ ನಾವು ಸತತವಾದ ಹೋರಾಟ ನಾವು ಮಾಡಿದ್ವಿ. ಆ ಹೋರಾಟದಲ್ಲಿ ಡಾಕ್ಟರ್ ಪರಮೇಶ್ವರಿಂದ ಹಿಡಿದು ಎಲ್ಲ ನಾಯಕರು ಭಾಗವಹಿಸಿದ್ರು. ಅವತ್ತಿನ ದಿನ ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಕೂಡ ಬೀದಿಗೆ ಬಿದ್ದು ಹೋರಾಟ ಮಾಡ್ತಿದ್ರು. 2013ವರೆಗೂ ಬೇರೆ ಬೇರೆ ವ್ಯತ್ಯಾಸಗಳಾಯಿತು, ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಈ BJPಯಿಂದ ಕಾಂಗ್ರೆಸ್ಗೆ ಕೆಲವರೆಲ್ಲ ಬಂದು ಸೇರ್ಕೊಂಡಾಗ ನಾನು ಇದ್ದೆ. ಅವತ್ತು ಸಿದ್ದರಾಮಯ್ಯನವರು ಇದ್ರು, ಡಿ.ಕೆ. ಶಿವಕುಮಾರ್ ಅವರು ಇದ್ರು, ಎಲ್ಲ ನಾಯಕರು ಇದ್ರು. ವೀರಾವೇಶವಾಗಿ ಮಾತಾಡಿದ್ರು BJPಯಿಂದ ಬಂದವರು ಇದೇ ಕಾಂಗ್ರೆಸ್ ಆಫೀಸಲ್ಲಿ. ಯಾವ ಥರ ವೀರಾವೇಶವಾಗಿ ಮಾತಾಡಿದ್ರೆ ಇಡೀ BJPನ ನಾವು ಕಂಟ್ರೋಲಿಗೆ ತಗೊಂಡು ಕಾಂಗ್ರೆಸ್ಗೆ ತಗೊಂಡು ಬರ್ತೀವಿ ಅಂತ ಎಲ್ಲರೂ ನಂಬಿದ್ರು. ನನಗೆ ನಂಬಿಕೆ ಇರಲಿಲ್ಲ. ನನಗೆ ಗೊತ್ತು ಅವ್ರು ಏನಕ್ಕೆ ಬಂದಿದ್ದಾರೆ, ಏನಕ್ಕೆ ಹೋಗ್ತಾರೆ ಅಂತ. ಅವತ್ತಿನ ದಿನ ಆರ್ ಅಶೋಕ್ ಅವರು ಪ್ರೆಸ್ ಕರೆದು ಹೇಳಿದ್ರು, ನೀವೆಲ್ಲ ಪತ್ರಕರ್ತರು ನೋಡಿ ಅವ್ರ ಹೇಳಿಕೆ ಏನಂತ, ಇವತ್ತಿಗೆ ಪದ್ಮನಾಭನಗರ ಪರಿಶುದ್ಧ ಆಯಿತು. ಕೆರೆಗಳು ಯಾರ್ಯಾರು ಇದ್ರು ಅವರೆಲ್ಲ ಕಾಂಗ್ರೆಸ್ ಕೊಟ್ಟೋದ್ರು, ನಾವಿವತ್ತು ಪರಿಶುದ್ಧವಾಗಿದ್ದೀವಿ ಅಂತ. ಆ ಪರಿಶುದ್ಧತೆ ಇವತ್ತು ಮತ್ತೆ ಎಲ್ಲ BJP ಕೊಟ್ಟೋಯ್ತು. ಎಲ್ಲ ಕಳಂಕ ನಾವು ಎತ್ಕೊಂಡು ಹೊಟ್ಟೋದು. ಇವಾಗ ಕೆರೆಗಳು ಯಾರು ಅಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ, ಮತ್ತೆ ಅವರೆಲ್ಲ BJPಲೇ ಇದ್ದಾರೆ. ಯಾತಕ್ಕೆ ಬಂದರು, ಯಾತಕ್ಕೆ ಹೋದ್ರು ನನಗೇನು ಗೊತ್ತಿಲ್ಲ. ನಾನು 3 ವರ್ಷ ಅವ್ರಿಗೆ ಪಕ್ಷದಲ್ಲಿದ್ದಾಗ ಒಂದು ದಿನ ಕೂಡ ಕಾಂಗ್ರೆಸ್ ವೇದಿಕೆಯಲ್ಲಿ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿಲ್ಲ. ಎಲ್ರಿಗೂ ಗೊತ್ತು. ಯಾಕಂದ್ರೆ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ. ಇವ್ರು ಯಾರು ಇರೋದಿಲ್ಲ ಎಲೆಕ್ಷನ್ಗೆ ಅಂತ ಅವ್ರು ಸೇರ್ಕೊಳ್ಳೋಕೆ ಮೊದಲೇ ಗೊತ್ತಿತ್ತು. ಆದರೆ ನಮ್ಮ ಮಾತನ್ನು ಯಾರು ಕೇಳಲಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಅವ್ರು ತಗೊಂಡೋಗೋಕ್ಕಾಗಿಲ್ಲ. ಬಂದರು ಹೋದ್ರು, ಅದರಿಂದ ಏನು ನಮಗೆ ತೊಂದರೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಯಾವ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅದು. ಆದರೆ ನಮ್ಮಲ್ಲೇ ನಮಗೆ ಮೋಸ ಆಯ್ತು. ಯಾರೋ ಈ ಮಾದೇವನ್ ಅಂತವನಿಗೋ ರಜಾಕ್ ಅಂತವನಿಗೋ ಗ್ಯಾರಂಟಿ ಸಮಿತಿ ಕೊಟ್ಟಿದ್ರೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿರೋದು. BJPಯಿಂದ ಬಂದಿದ್ದ ತಕ್ಷಣ ಅವ್ರು ಕೊಟ್ವಿ, ಎಲ್ಲ ಕೊಟ್ವಿ. ಆದರೆ ಏನಾಯಿತು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು.
ಅವ್ರಿಗೆ ನ್ಯಾಯ ಸಿಗ್ಲ, ಯಾಕಂದ್ರೆ ಅವ್ರು ಏನು ಅನುಭವಿಸೋಕ್ಕಾಗಿಲ್ಲ. ಏನೋ ಒಂದು ಅಧಿಕಾರ ಅನುಭವಿಸ್ಬೇಕು ಅಂದ್ರೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡ್ರು ನೋಡಿ, ಯಾರು ಅವ್ರ ಮನೆಗೆ ಹೋಗಿಲ್ಲ, ಏನೂ ಆಗಿಲ್ಲ. ಇವತ್ತಿನ ದಿನ ನನ್ನ ಪ್ರಕಾರ ಕಳಂಕರಹಿತವಾದ ಕಾಂಗ್ರೆಸ್ ಪದ್ಮನಾಭನಗರದಲ್ಲಿದೆ. ಕಳಂಕ ಇಲ್ದವರೆಲ್ಲ ವೇದಿಕೆ ಮೇಲಿದ್ದೀವಿ. ತಿರ್ಗಾ ಹಳೆ ಕೆರೆಗಳ್ರು, ಹಳೆ ಭೂಮಿಗಳ್ರು ಇವರೆಲ್ಲ ಮತ್ತೆ ಬಿಜೆಪಿಗೆ ಹೋದ್ರು. ಅಶೋಕ್ ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡಬೇಕು. ಅಶೋಕ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಅವತ್ತು ಹೇಳಿದ್ರು ಕಳಂಕ ಹೊತ್ತವರೆಲ್ಲ ಹೊಟ್ಟೋದ್ರು, ಕೆರೆಗಳ್ರೆಲ್ಲ ಹೊಟ್ಟೋದ್ರು ಅಂತ. ಇವತ್ತಿನ ದಿನ ಯಾವ ಉದ್ದೇಶಕ್ಕೆ ಸೇರಿಸ್ಕೊಂಡ್ರು, ಏನು ಅವ್ರ ಉದ್ದೇಶ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸ್ಬೇಕು. ಕಾಂಗ್ರೆಸ್ ಸದೃಢವಾಗಿಲ್ಲ, ನಾವೆಲ್ಲ ಒಟ್ಟಿಗಿದ್ದೀವಿ, ಕಾಂಗ್ರೆಸ್ ಚೆನ್ನಾಗಿದೆ, ಮುಂದಿನ ಎಲೆಕ್ಷನ್ 100ಕ್ಕೆ 100 ಕಾಂಗ್ರೆಸ್ ಗೆಲ್ತೀವಿ ಅನ್ನೋ ಒಂದು ಮನೋಸ್ಥೈರ್ಯದಿಂದ ಇವತ್ತು ಆಶ್ವಾಸನೆ ಕೊಟ್ಟು ನಾವೆಲ್ಲ ಒಟ್ಟಿಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.